ಪ್ರತಿಯೊಬ್ಬ ನಾಗರಿಕರಿಗೆ, ಈ ದೇಶದ 18 ವರ್ಷಕ್ಕಿಂತ ಮೇಲ್ಪಟ್ಟಂತ ಎಲ್ಲ ಯುವ ಸಮುದಾಯಕ್ಕೆ ಮತದಾನ ಕ್ರಿಯೆಯಲ್ಲಿ ಅವರು ಭಾಗಿಯಾಗಬೇಕು ಅನ್ನುವಂಥ ಪ್ರೋತ್ಸಾಹವನ್ನು ಕೊಡುವಂತಹ ನಿಟ್ಟಿನಲ್ಲಿ ಇಂತಹ ಒಂದು ರಾಷ್ಟ್ರೀಯ ಮತದಾನ ದಿನಾಚರಣೆ ಕಾರ್ಯಕ್ರಮದಂತಹ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ವರ್ಷ ನಾವು ಮೊದಲ ಬಾರಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸನ್ಮಾನ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಮತ್ತು ತಹಸೀಲ್ದಾರರ ನೇತೃತ್ವದಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ತುಂಬಾ ಸಂತೋಷವಾಗ್ತದೆ. ಇನ್ನು ಹೆಚ್ಚು ಕಾರ್ಯಕ್ರಮಗಳು ಒಂದು ಸಾರ್ವಜನಿಕ ವಲಯದಲ್ಲಿ ಆದರೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಅದರ ಜ್ಞಾನ ಬೇಕಾಗಿದೆ, ಅದರ ಅರಿವು ಬೇಕಾಗಿದೆ ಅನ್ನುವಂಥ ಆ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಜೊತೆಗೆ ಮತದಾನ ದಿನ ಅಂತ ಆಚರಣೆ ಮಾಡ್ತೀವಿ, ತುಂಬಾ ಸಂತೋಷ. ಹಾಗಾದ್ರೆ ಮತದಾನ ಹೇಗಿರುವಂಥದ್ದು, ಯಾರಿಗಿತ್ತು ಮೊದಲು ಆರಂಭದಲ್ಲಿ ಬಿಫೋರ್ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬರೋದಕ್ಕಿಂತ ಮುಂಚೆ ಆ ಮತದಾನ ಅನ್ನುವಂಥದ್ದು ಕೇವಲ ಈ ದೇಶದ ಜಮೀನ್ದಾರರಿಗೆ ಮಾತ್ರ ಇತ್ತು. ಆ ಮತದಾನ ಅನ್ನುವಂಥದ್ದು ಕೇವಲ ಈ ದೇಶಕ್ಕೆ ತೆರಿಗೆ ಕಟ್ಟುವಂತ ತೆರಿಗೆದಾರರಿಗೆ ಮಾತ್ರ ಇತ್ತು. ಆ ಮತದಾನ ಅನ್ನುವಂಥದ್ದು ಯಾರು ಪದವಿಗಳನ್ನು ಪಡೆದಿರ್ತಾರೋ ಈ ದೇಶದಲ್ಲಿ ಅಂತ ಜನರಿಗೆ ಮಾತ್ರ ಮತದಾನದ ಹಕ್ಕನ್ನು ನೀಡಲಾಗಿತ್ತು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೋರಾಟದ ಫಲವಾಗಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೋರಾಟದ ಫಲವಾಗಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೆ ಯಾವುದೇ ಜಾತಿ, ಧರ್ಮ, ಲಿಂಗ ಭೇದವಿಲ್ಲದೆ 21 ವಯಸ್ಸಿದ್ದಾಗ 21 ವರ್ಷವನ್ನು ಪೂರೈಸಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಮತದಾನದ ಹಕ್ಕನ್ನು ಕೊಡುವಂತಹ ಹಕ್ಕು ಬಂದಿರತಕ್ಕಂಥದ್ದು ನಮಗೆ ಬಾಬಾ ಸಾಹೇಬರ ಒಂದು ಹೋರಾಟದ ಫಲದಿಂದ. ಅದರ ಉದ್ದೇಶ ಈ ದೇಶದಲ್ಲಿರ್ತಕ್ಕಂಥ ಶೋಷಿತರು, ಮಹಿಳೆಯರು, ಬಡವರು, ದಲಿತರು ಎಲ್ಲರೂ ಕೂಡ ಒಂದು ಸಮಾನತೆ ಬರಬೇಕಾಗಿದೆ. ಅವರಿಗೂ ಕೂಡ ಒಂದು ಹಕ್ಕನ್ನ ಕೊಟ್ಟಾಗ ಮಾತ್ರ ಸಮಾನತೆ ಬರ್ತದೆ ಅನ್ನುವಂಥ ಒಂದು ಮುಂದಾಲೋಚನೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಹಕ್ಕನ್ನು ಕೊಟ್ಟರು. ಸಂವಿಧಾನದ ಆರ್ಟಿಕಲ್ 326 ಪ್ರಕಾರ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ 18 ವರ್ಷವನ್ನು ಪೂರೈಸಿರ್ತಕ್ಕಂಥ ಯಾವುದೇ ಧರ್ಮ, ಜಾತಿ, ಹೆಣ್ಣಿರಲಿ ಗಂಡಿರಲಿ ಎಲ್ಲರಿಗೂ ಕೂಡ ಮತದಾನದಲ್ಲಿ ಪಾಲ್ಗೊಳ್ಳಬೇಕು. ಅವರು ತಮಗೆ ತಮ್ಮನ್ನಾಳುವ ದೊರೆಗಳನ್ನ, ತಮ್ಮನ್ನಾಳುವ ನಾಯಕರನ್ನ, ಸೂಕ್ತವಾದಂತ ನಾಯಕರನ್ನ ಆಯ್ಕೆ ಮಾಡುವಂತ ಅಧಿಕಾರ ಈ ದೇಶದ ಪ್ರಜೆಗಳಿಗೆ ನಾವು ಸಂವಿಧಾನದಲ್ಲಿ ಕೊಟ್ಟಿದೆ. ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ, ಒಬ್ಬ ನಾಯಕ ಮತ ಅನ್ನುವಂಥದ್ದು ಎಷ್ಟು ಪವಿತ್ರವಾಗಿದೆ, ಅತ್ಯಂತ ಪವಿತ್ರವಾದಂತಹ ಒಂದು ಹಕ್ಕದು. ನಾವು ಒಬ್ಬ ಮನೆಯ ಮಗಳನ್ನ, ಹೆಣ್ಣು ಮಗಳನ್ನ ಕೊಡ್ಬೇಕಾದ್ರೆ, ಬೇರೆಯವ್ರಿಗೆ ಯಾರನ್ನ ಮದುವೆ ಮಾಡಿ ಕೊಡ್ಬೇಕಾದ್ರೆ ಆಲೋಚನೆ ಮಾಡ್ತೀವಿ. ಆ ವರ ಏನ್ ಮಾಡ್ತಾನ, ಅವ್ನು ಹಿನ್ನೆಲೆ ಏನು, ಅವ್ನು ಏನ್ ಕೆಲಸ ಮಾಡ್ತಾನ, ಅವ್ನು ಏನ್ ಸಂಪಾದನೆ ಮಾಡ್ತಾನ, ಒಳ್ಳೆಯವನ ಕೆಟ್ಟವನಂತ ಒಂದು ಆಲೋಚನೆಯನ್ನು ಮಾಡ್ತೀವಿ. ಅದರಂತೆಯೇ ನಾವು ಒಂದು ಮತವನ್ನು ಹಾಕಬೇಕಾದ್ರೆ ಆ ವ್ಯಕ್ತಿ ನಮ್ಮನ್ನ ಹಿತಾಸಕ್ತಿಯನ್ನು ಯಾವ ರೀತಿಯಾಗಿ ಕಾಪಾಡ್ತಾನ, ಆತ ನಮ್ಮ ಅಭಿವೃದ್ಧಿಗಾಗಿ ಯಾವ ರೀತಿಯಾಗಿ ಶ್ರಮಿಸ್ತಾನ ಅನ್ನುವಂಥದ್ದನ್ನು ಕೂಡ ಅತ್ಯಂತ ಗಂಭೀರವಾಗಿ ಆಲೋಚನೆ ಮಾಡಿ ಆ ಮತವನ್ನ ಕೊಡಬೇಕಾಗಿದೆ ಅನ್ನುವಂಥ ಮಾತನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಇವತ್ತು ಮತ ಅನ್ನುವಂಥದ್ದು ಕೇವಲ ಹಣ, ಹೆಂಡ, ಖಂಡಕ್ಕೆ ಮಾರಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ಹೋರಾಡಿಸಬೇಕು. ಒಂದು ಮುಕ್ತವಾಗಿರತಕ್ಕಂಥ, ಭ್ರಷ್ಟಾಚಾರ ರಹಿತವಾಗಿರತಕ್ಕಂಥ ದೇಶವನ್ನು ಕಟ್ಟಬೇಕಾಗಿದೆ. ಅಂತ ನಾಯಕರನ್ನ ನಾವು ಇವತ್ತು ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ. ಅಂದಾಗ ಮಾತ್ರ ನಾವು ಪ್ರಜೆಗಳು ಆಲೋಚನೆ ಮಾಡಿ ಮತವನ್ನು ಹಾಕಬೇಕಾಗ್ತದೆ. ಯಾವ ಒಬ್ಬ ವ್ಯಕ್ತಿಗೆ ಹಣಕ್ಕೋ, ಹೆಂಡಕ್ಕೋ, ಗಂಡಕ್ಕೋ ಮತವನ್ನು ಮಾಡಿಕೊಂಡ್ರೆ ಮುಂದೆ 5 ವರ್ಷಗಳವರೆಗೆ ನಮ್ಮ ದೇಶ ಯಾವ ರೀತಿಯಾಗಿರ್ತದೆ, ಯಾವ ದಿಕ್ಕಿನಲ್ಲಿ ಹೋಗ್ತದೆ ಅನ್ನುವಂಥದ್ದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ಆರ್ಟಿಕಲ್ 324 ಭಾರತದ ಚುನಾವಣಾ ಆಯೋಗ ರಚನೆ ಆಗ್ತದೆ. ಆ ವಿಧಿಯಲ್ಲಿ 324 ವರ್ಷದ ಆರ್ಟಿಕಲ್ ಇದರಲ್ಲಿ ವಿಧಿಯಲ್ಲಿ ನಮ್ಮ ಚುನಾವಣಾ ಆಯೋಗ ಜಾರಿಗೆ ಬರ್ತದೆ, ಅಸ್ತಿತ್ವಕ್ಕೆ ಬರ್ತದೆ.
ನಮ್ಮ ದೇಶದಿಂದ ಮತದಾರರಿಗೆ ಮತವನ್ನು ಮಾಡುವ ಧೈರ್ಯವನ್ನು ಕೊಡಬೇಕಾಗಿದೆ. ಅವರಿಗೆ ಜಾಗೃತಿಯನ್ನು ಮೂಡುವಂತ ಪ್ರಯತ್ನ ನಡೀತಾ ಇದೆ. ನಮ್ಮ ದೇಶದ ಸಂವಿಧಾನ ಬಂದು 1950 ಜನವರಿ 26ಕ್ಕಿಂತ ಒಂದು ದಿನ ಮುಂಚೆ ನಮ್ಮ ಭಾರತದ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ ಅಸ್ತಿತ್ವಕ್ಕೆ ಬರ್ತದೆ. ಅದರ ನೆನಪಿಗಾಗಿ, ಚುನಾವಣಾ ಆಯೋಗದ ಸಭೆ ನೆನಪಿಗಾಗಿ